ಹಾ, ನನ್ ಮಗ ತಾರಕ್ ಮದ್ವೆ ತುಂಬಾ ಹತ್ರದಲ್ಲೇ ಇದೆ. ಎಲ್ಲ ಅರ್ಜೆಂಟ್ ಆಗೋಯ್ತು. ಮನೆಗೆ ಬಂದು ಇನ್ವಿಟೇಷನ್ ಹಾಗೆ ಇನ್ವೈಟ್ ಮಾಡೋಣ ಅಂತ ಕಾಲ್ ಮಾಡಿದೆ. ಯಾ, ಥ್ಯಾಂಕ್ ಯು. ಮಾಮ್, ಯಾಕೆ ಹಾಗೆ ಕಿರ್ಚಾಡ್ಕೊಂಡ್ ಬರ್ತಾ ಇದ್ಯಾ? ಈ ವಿಡಿಯೋ ನೋಡು, ಆಮೇಲೆ ನೀನ್ ನನಗಿಂತ ಹೆಚ್ಚಾಗಿ ಕಿರ್ಚಾಡ್ತೀಯ. ನೋಡು. ಇದನ್ ನೋಡಿ ಅಷ್ಟೊಂದು ಕಿರ್ಚಾಡೋ ಅವಶ್ಯಕತೆ ಏನಿತ್ತು? ಏನ್ ಮಾಮ್ ಹೀಗೆ ಹೇಳ್ತಾ ಇದ್ಯಾ? ನಿನ್ನ ಬಾವಿ ಸೊಸೆ ಈ ವಿಡಿಯೋದಲ್ಲಿ ಕುಡಿತಾರ ನಿನಗೆ ಕಾಣಿಸ್ತಿಲ್ವಾ? ಒಬ್ಬ ಕುಡ್ಕನ್ ಸಹಿಸ್ಕೊಳ್ಳೋದೇ ಕಷ್ಟ ಅಂತಿದ್ರಲ್ಲಿ ಅವನಿಗೆ ಹೆಂಡತಿಯಾಗಿ ಬರೋಳು ಅವನನ್ನ ಸರಿ ದಾರಿಗೆ ತರ್ತಾಳೆ ಅನ್ಕೊಂಡ್ರೆ, ಅವಳು ಹೀಗೆ ಕುಡಿತಾ ಇದ್ರೆ ಈ ಮನೆ ಮರ್ಯಾದೆ ಏನಾಗ್ಬೇಕು? ಹೌದು ಅತ್ತೆ, ಈ ಮನೆಗ್ ಬರೋ ಸೊಸೆ ನಿಮ್ ತರ ಲಕ್ಷಣವಾಗಿ ಮಹಾಲಕ್ಷ್ಮಿ ತರ ಇರ್ಬೇಕು. ಇವಳು ನೋಡಿದ್ರೆ ಮಹಾಲಕ್ಷ್ಮಿ ಅಲ್ಲ ಮಹಾಮಾರಿ ಅನ್ನಿಸ್ತಿದೆ. ಹಾ, ಇವರಿಬ್ರು ಈ ತರ ಕುಟ್ಕೊಂಡಿದ್ರೆ ನಾವೆಲ್ರು ಇವಳಿಗೆ ಸೈಡ್ ಡಿಶ್ ಮಾಡ್ಕೊಂಡು ಇರ್ಬೇಕಾಗುತ್ತೆ. ನನ್ಗೇನೋ ಇವಳ ಜೊತೆ ಮದುವೆ ಮಾಡೋದ್ ಬೇಡ ಅಂತ ಅನ್ನಿಸ್ತಿದೆ. ಇಷ್ಟಕ್ಕೆಲ್ಲ ಯಾರಾದ್ರೂ ಮದ್ವೆನ ಕ್ಯಾನ್ಸಲ್ ಮಾಡ್ತಾರ? ಅಮಿತಾ ಫಾರಿನ್ ಅಲ್ಲಿ ಓದ್ದೋಳು, ಅಲ್ಲಿನ ಕಲ್ಚರ್ಗೆ ಅಡ್ಜಸ್ಟ್ ಆಗಿದ್ದಾಳೆ. ಹಾಗಾಗಿ ಇದೆಲ್ಲ ಕಾಮನ್. ನಮ್ ಮನೆಗ್ ಸೊಸೆ ಆಗಿ ಬಂದ್ಮೇಲೆ ನನಗ್ ಹೇಗ್ ಬೇಕೋ ಹಾಗ್ ಬದಲಾಯಿಸ್ಕೊಳ್ತೀನಿ. ಮಾಮ್, ನೀನ್ ಏನ್ ಮಾತಾಡ್ತಿದ್ಯಾ ಅಂತ ಗೊತ್ತಿದ್ಯಾ ನಿನ್ಗೆ? ಸೊಸೈಟಿಲಿ ನಿನ್ ಸ್ಟೇಟಸ್ ಏನು? ಜನ ನಿನಗ್ ಕೊಡೋ ಗೌರವ ಮರ್ಯಾದಿನ ಮರ್ತು ಮಾತಾಡ್ತಿದ್ಯಾ ಅನ್ಸುತ್ತೆ. ಇವತ್ತು ನಾವ್ ನೋಡ್ದ ಹಾಗೆ ಬೇರೆ ಯಾರಾದ್ರೂ ಇವಳು ಕುಡಿಯೋದನ್ನ ನೋಡಿದ್ರೆ ಏನಾಗತ್ತೆ ಅನ್ನೋದನ್ನ ಯೋಚನೆ ಮಾಡಿದ್ಯಾ? ಅವಳ ವಿಷಯದಲ್ಲಿ ನೀನ್ ಗಾಂಧಾರಿ ಆಗ್ತಿದ್ಯಾ ಅನ್ಸ್ತಿದೆ. ಸಾಕು. ಕುವರಿ, ಈ ಜಾಗ ತುಂಬಾ ಚೆನ್ನಾಗಿದೆ. ನೋಡ್ತಾ ಇದ್ರೆ ಇಲ್ಲೇ ಇದ್ಬಿಡೋಣ ಅನ್ಸುತ್ತೆ. ಅದೆಲ್ಲ ಆಗಲ್ಲ ಚಿಕ್ಕ ಯಜಮಾನ್ರೆ. ಅಪರೂಪಕ್ಕೆ ಬಂದಾಗ ಎಲ್ಲಾನು ಚೆನ್ನಾಗೇನೆ ಅನ್ಸುತ್ತೆ. 2-3 ದಿನ ಇಲ್ಲೇ ಇದ್ರೆ ಇಲ್ಲಿನ ಕಷ್ಟಗಳು ಏನು ಅಂತ ಗೊತ್ತಾಗತ್ತೆ. ತಗೊಳ್ಳಿ. ನೋನೋ ಕುವರಿ, ಆಕ್ಚುಲಿ ಈ ಜಾಗ ಅಂದ್ರೆ ನನಗೆ ತುಂಬಾ ಇಷ್ಟ. ಹಿಡ್ಕೊಳ್ಳಿ. ಏನ್ ಮಾಡ್ತಿದ್ದೀರಾ ಚಿಕ್ಕ ಯಜಮಾನ್ರೆ? Cheers. ಬೇಜಾರು ಮಾಡ್ಕೊಂಬೇಡ, ಇದೇ ನನ್ನ ವೀಕ್ನೆಸ್. ಚಿಕ್ಕ ಯಜಮಾನ್ರೆ, ಹೀಗ್ ಹೇಳ್ತೀನಿ ಅಂತ ಏನು ಅನ್ಕೋಬೇಡಿ. ಯಾಕೆ ಸುಮ್ನೆ ಹೀಗ್ ಕುಡ್ದು ನಿಮ್ ಆರೋಗ್ಯನ ಹಾಳು ಮಾಡ್ಕೋತೀರಾ? ಈಗ ನೋಡ್ತಿರೋ ನನಗೆ ಇಷ್ಟು ಬೇಜಾರಾಗ್ತಿದೆ. ನಿಮ್ ತಂದೆ ತಾಯಿಗೆ ಎಷ್ಟು ನೋವಾಗಿರಲ್ಲ. ಅದನ್ನ ಹೇಳ್ಕೊಳಕ್ಕಾಗ್ದೆ ಅದೆಷ್ಟು ನೋವನ್ನ ಅನುಭವಿಸ್ತಿದಾರೋ ಏನೋ. ಐ ನೋ ರೀ, ಆದ್ರೆ ನನ್ ಮನ್ಸಿನ ನೋವಿಗೆ ಇದಕ್ಕಿಂತ ಒಳ್ಳೆ ಔಷಧಿ ಇಲ್ಲ.
ಇದು ನನ್ನ ಜೊತೆ ಇಲ್ಲ ಅಂದ್ರೆ ನನ್ನ ಕತೆ ಯಾವತ್ತೂ ಮುಗ್ದೋಗ್ತಿತ್ತು. ಅದೆಲ್ಲ ಸರಿ ಚಿಕ್ಕ ಯಜಮಾನ್ರೆ. ನೀವೀಗ ಮದ್ವೆ ಆಗ್ತಿದ್ದೀರಾ. ನಿಮ್ಮನ್ನ ಮದ್ವೆ ಆಗ್ ಬರೋರು ಎಷ್ಟೋ ಕನ್ಸುಗಳನ್ನ ಕಟ್ಕೊಂಡ್ ಬಂದಿರ್ತಾರೆ. ಅವ್ರ ಮುಂದೆ ನೀವ್ ಹೀಗೆಲ್ಲ ಇದ್ರೆ ಹೇಗೆ? ನನ್ನ ನೋವು ನಿನಗೆ ಅರ್ಥ ಆಗಲ್ಲ ಬಿಡು. ಏನಂತ ನೋವು ಚಿಕ್ಕ ಯಜಮಾನ್ರೆ? ದೇವ್ರಂತ ಅಪ್ಪ ಅಮ್ಮ ಇದ್ದಾರೆ. ಹಾಗಿರುವಾಗ ಏನ್ ದುಃಖ ಇರುತ್ತೆ? ಅವ್ರು ನೋಡಿರೋ ಹುಡುಗಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗೇ ಆಗ್ತಾಳೆ. ಯಾಕೆ ಚಿಕ್ಕ ಯಜಮಾನ್ರೆ, ನಿಮ್ ಮದ್ವೆ ಆಗ್ತಿರೋ ಹುಡುಗಿ ನಿಮಗಿಷ್ಟ ಇಲ್ವಾ? ಬೆಟಯ್ಯ, ಯಜಮಾನ್ರೆ, ತೋಟ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ಯಾ? ಚಿಕ್ಕ ಯಜಮಾನ್ರೆ, ಏನಕ್ಕೆ ನಗ್ತಾ ಇದ್ದೀರಾ? ಏನಾಯ್ತು? ನಾನೇನಾದ್ರೂ ತಪ್ಪಾಗಿ ಮಾತಾಡದ್ನ ಚಿಕ್ಕ ಯಜಮಾನ್ರೆ? ದಯವಿಟ್ಟು ನೀವ್ ಯಾಕೆ ನಗ್ತಾ ಇದ್ದೀರಾ ಅಂತ ಹೇಳಿ. ನಿನ್ ಪ್ರಶ್ನೆ ಕೇಳಿ ನಗ್ಲು ಅಳ್ಳು ಅಂತ ಗೊತ್ತಾಗ್ತಿಲ್ಲ ಶಾಯರಿ. ಬಾ. ಯಾಕೋ ತಾರಕ್ ಇಷ್ಟೊಂದು ನಗ್ತಿದ್ಯಾ? ಇಷ್ಟು ವರ್ಷದಲ್ಲಿ ಮನಸ್ಫೂರ್ತಿಯಾಗಿ ನಗ್ತಾ ಇರೋದು ಇವತ್ತೇ ನೋಡಮ್ಮ. ನಿನ್ನಿಂದ ಅವನ್ ನಗ್ತಾ ಇದ್ದಾನೆ ಅನ್ಸತ್ತೆ.